ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲ ಹೇಗಿದ್ದೀರಾ ಅಂತ ವಿಚಾರಿಸ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲಾಸ್ಟ್ ನನ್ನ 3 ವೀಡಿಯೋಸ್ ಕೂಡ ಇದೇ ಭಾಗ 1, ಭಾಗ 2, ಭಾಗ 3 ಅನ್ನೋದನ್ನು ನಾನು ಹಾಕಿದ್ದೆ. ಸೊ ಇದು ಕೂಡ ಭಾಗ 4. ಸೊ ಇದರಲ್ಲಿ ತಿಳಿಸ್ಕೊಳ್ಳುವಂತಹ ಮೇನ್ ವಿಷಯಗಳನ್ನು ನಾನು ಹೇಳ್ತೀನಿ. ನೆನ್ನೆ ನಿಯಮಗಳು ಕಂಟಿನ್ಯೂ ಮಾಡಬೇಕು. ನೆನ್ನೆ ನಿಯಮಗಳು ಹೇಳಲಿಲ್ಲ. ಸೊ ಇವತ್ತು ಇರುವಂಥ ನಿಯಮಗಳನ್ನು ಹೇಳ್ತೀನಿ. ಸೊ ನಿಮ್ಮದೇ ಆದಂಥ ಏನು ಹೇಳೋದು, ನೀವೇ ಸೃಷ್ಟಿ ಮಾಡಿಕೊಂಡಿರೋ ರೀತಿ ಇರುವಂಥ ನಿಯಮಗಳೆಲ್ಲ ಏನೂ ಇಲ್ಲ. ಇರುವಂಥ ನಿಯಮಗಳನ್ನೇ ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಅದೇ ಒಳ್ಳೆಯದು ಅಂತ ಹೇಳ್ತೀನಿ. ಶಾಸ್ತ್ರದಲ್ಲಿ ಹೇಳ್ತಾರೆ, ಇರೋ ದೇವ್ರನ್ನ ಬಿಡಬೇಡ, ಇಲ್ದಿರೋ ದೇವ್ರನ್ನ ಕಟ್ಕೊಳ್ಬೇಡ ಅಂತ. ಸೊ ಅದೇ ರೀತಿ ಇದೂ ವರಮಹಾಲಕ್ಷ್ಮಿ ಎಲ್ಲರೂ ಮಾಡೋದು ಅಂತಲ್ಲ. ಯಾರ್ಯಾರಿಗೆ ವ್ರತ ಇರುತ್ತೆ ಕೆಲವರು ಮಾಡ್ತಾರೆ. ವ್ರತ ಇಲ್ದಿರೋರು ಮಾಡ್ಬೋದು. ಹೇಗೆಂದರೆ ಫೋಟೋ ಇಟ್ಟು ಮಾಡ್ಬೋದು. ಅದಾದಮೇಲೆ ಅವರು ಪದ್ಧತಿ ರೂಢಿಸ್ಕೊಂಡು ಬಂದಾಗ ಮೊದಲನೇ ವರ್ಷ ಫೋಟೋ ಇಟ್ಟು ಮಾಡೋದು, 2ನೇ ವರ್ಷ ಗಂಗೆ ಕಳಸವನ್ನು ಇಟ್ಟು ಮಾಡೋದು, 3ನೇ ವರ್ಷ ಆ ರೀತಿಯಾಗಿ ಪದ್ಧತಿಯನ್ನು ಶುರು ಮಾಡ್ಕೊಂಡು ಹೋಗಬೇಕು. ಪ್ರಥಮ ಬಾರಿಗೆ ಇಡಬೇಕು ಅನ್ನೋದೇನಿಲ್ಲ. ಇನ್ನು ಲಕ್ಷ್ಮೀ ವೆಂಕಟೇಶ್ವರ ಇದ್ದರೆ ಮನೆ ದೇವರು. ಸೊ ಅವರು ನೀವು ಮೊದಲು ಕಳಸ ಇಟ್ಟಿಂದ ಕೂಡ ನೀವು ಮೊದಲಿಂದ ಪ್ರಾರಂಭ ಮಾಡಿಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಇರುವಂಥ ಕೆಲವು ಸಣ್ಣ ಪುಟ್ಟ ನಿಯಮಗಳಿದ್ದಾವೆ. ಸೊ ಆ ನಿಯಮಗಳನ್ನು ಹೇಳ್ತೀನಿ. ಸೊ ಅಲ್ಲಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನನಗೆ ಕಮೆಂಟ್ ಯಾರೂ ಆಗ್ತಾಯಿಲ್ಲ. ಸೊ ಕಮೆಂಟು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ನಾನು ಆದಷ್ಟು ಉತ್ತರ ಕೊಡ್ತೀನಿ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆ ಫಸ್ಟ್ ನಿಯಮ ಏನು ಅಂದರೆ, ಮೊದಲಿಗೆ ನಾನಿಲ್ಲಿ ಯಾವುದೇ ಪೇಪರ್ ಬರ್ಕೊಂಡಿಲ್ಲ. ನನಗೆ ಗೊತ್ತಿರೋ ರೀತಿ ಹೇಳ್ತೀನಿ ಅಷ್ಟೇ. ಸೊ ನಾನು ಯಾವುದನ್ನೇ ಪ್ರಿಪೇರ್ ಮಾಡ್ಕೊಂಡು ಹೇಳಲ್ಲ. ನನಗೆ ಅನ್ನಿಸ್ದಾಗ ಅಂದರೆ ನನಗೆ ಗೊತ್ತಿರುವಂಥ ನಿಯಮಗಳು ನಾನು ಅದನ್ನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಮೊದಲನೇದು ಏನಂದರೆ, ನಿನ್ನೆ ಹೇಳಿದಾಗೆ ಶುದ್ಧತೆಯನ್ನು ಕಾಪಾಡಬೇಕು. ಶುದ್ಧತೆಯಾಗಿರಬೇಕು. ಎಲ್ಲವನ್ನು ಗಂಜಲ ಹಾಗೂ ಅರ್ಶಿನ ನೀರು ಎರಡನ್ನು ಮಾಡಿಟ್ಕೊಂಡ್ರೆ, ಎರಡರನ್ನು ಪ್ರೋಕ್ಷಣೆ ಮಾಡಿದರೆ, ನೀವು ಅದನ್ನು ಪ್ರೋಕ್ಷಣೆ ಮಾಡಿದರೆ ಅದು ಶುದ್ಧಿ ಆಯಿತು ಅಂತ. ಅಪವಿತ್ರೋ ಪವಿತ್ರೋ ಭವ ಅಂತ ಹೇಳಿಕೊಂಡು ಎಲ್ಲ ಮನೆ ಮೂಲೆಗಳಿಗೂ ಎರಚಿ ದೇವರಿಗೆ ಏನು ಹಾಕ್ತೀರ ಆ ಎಲ್ಲ ಪದಾರ್ಥಗಳನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಆತ್ಮಶುದ್ಧಿ ಅಂತಲೂ ಒಂದಿರಬೇಕು. ಯಾಕೆಂದರೆ ಮನಸ್ಸಲ್ಲಿ ಶಾಂತಿ, ಮನಸ್ಸಲ್ಲಿ ನೆಮ್ಮದಿ ಇರಬೇಕು. ಮತ್ತು ಯಾವುದೇ ರೀತಿ ನಿಷ್ಕಲ್ಮಶವಾದ ಕೋರಿಕೆ ಇರಬೇಕು, ಸಂಕಲ್ಪ ಇರಬೇಕು. ಕೋರಿಕೆಗಳಿಗಿಂತ ಸಂಕಲ್ಪ, ಇದು ಆಗಬೇಕು ಇಂಥ ಕೆಲಸ ಅನ್ನುವಂಥ ಸಂಕಲ್ಪದಿಂದ ನೀವು ಪೂಜೆ ಮಾಡಬೇಕಾಗತ್ತೆ. ಇದನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ಏನಂದರೆ, ನೀವು ಯಾಕೆ 2 ಕಳಶ ಇಡ್ತೀರಾ? ವರಮಹಾಲಕ್ಷ್ಮಿ, ನನಗೆ ಈಗಲೂ ಗೊತ್ತಿರೋಂಥ ಡೌಟು, ವರಮಹಾಲಕ್ಷ್ಮಿನ ಕೂರಿಸ್ತೀರಾ ಸರಿ, ಅದ್ರ ಮುಂದೆ ಯಾಕೆ ಇನ್ನೊಂದು ಕಳಶ? ಅಂದರೆ ಲಕ್ಷ್ಮೀ ದೇವಿನ ಅಲ್ಲಿ ಆವಾಹನೆ ಮಾಡೋದು ಅಂತ ಅರ್ಥ ಅಲ್ವಾ? ಹಾಗಿದ್ರೆ ಹಿಂದೆ ಅಲಂಕಾರಿಕ ವಸ್ತು ಯಾಕೆ? ಅಲಂಕಾರಕ್ಕೆ ಮಾಡಿರುವಂಥ ಲಕ್ಷ್ಮಿ ಯಾಕೆ? ನಾನು ಕೇಳೋದು ಪ್ರಶ್ನೆ. ಯಾಕೆ ಅಲಂಕಾರಿಕವಾಗಿ ಮಾಡೋದು? ಆಡಂಬರವಾಗಿ ಮಾಡಬೇಕು ಅನ್ನೋದಿಲ್ವಲ್ಲ. ಅಲ್ಲೇನು ಹೇಳ್ತಾಳೆ, ಯಾರು ಆಡಂಬರವಾಗಿ ಮಾಡ್ತಾರೋ, ಎಷ್ಟೇ ಆಡಂಬರವಾಗಿ ಮಾಡಿದ್ರೂ ಅದರಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅವೆರಡೂ ಇಲ್ಲ ಅಂದರೆ ನೀವೆಷ್ಟೇ ಆಡಂಬರವಾಗಿ ಮಾಡಿದ್ರೂ ಗರಕೆ ಹುಲ್ಲಿಗೂ ಕೂಡ ಸಮ ಆಗೋದಿಲ್ಲ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಆಡಂಬರ ಇರಬಾರ್ದು. ಲಕ್ಷ್ಮಿಯನ್ನು ಪ್ರಧಾನವಾಗಿ ನೀವು ಕೂರಿಸೋ ಕಳಶದಲ್ಲೇ ಪ್ರತಿಷ್ಠಾಪಿಸಬೇಕು. ಆಯಿತಾ? 2, 3 ಕಳಶಗಳನ್ನು ಇಟ್ಕೊಂಡು ಮುಂದೆ ನೀವು ಆಟಗಳು ಆಡಿಕೊಂಡು, ಇದೆಲ್ಲ ತಪ್ಪು. ಯಾರು ಹೇಳ್ಕೊಡ್ತಾರೆ ನಿಮಗೆಲ್ಲ? ಮನೆ ದೇವರು ಕಳಶ ಅಂದರೆ ನಿಮ್ಮ ದೇವ್ರ ಮನೇಲಿ ಜಾಗ ಇಲ್ವಾ? ನೀವು ಹೊರಗಡೆ ಕೂರಿಸ್ತೀವಿ ಅನ್ನೋ ಹಾಗಿದ್ರೆ, ಮನೆ ದೇವ್ರಿಗೆ ನೀವು ಕಳಶ ಇಡೋ ಹಾಗಿದ್ರೆ ಅದು ಮನೆ ದೇವರು ಅಲ್ಲೇ ಇಟ್ಕೊಳ್ಳಿ ಕಳಶ. ಇಲ್ಲಿ ತಂದು ಮುಂದೆ ಇಡಬೇಡಿ ಪ್ರಧಾನವಾಗಿ. ಅದು ತಪ್ಪಾಗತ್ತೆ. ಒಂದು ದೇವ್ರನ್ನ ನಂಬಲಿಲ್ಲ ಅಂದಮೇಲೆ
ಒಂದು ದೇವರನ್ನೇ ನಂಬಿ ಅವ್ರ ಪಾದ ಹಿಡ್ಕೊಂಡಿಲ್ಲ ಅಂದರೆ ಮತ್ತೊಂದು ದೇವ್ರು ಹೇಗೆ ವರ ಕೊಡ್ತಾನೆ ನಿಮಗೆ? ಸೊ ಇದೆಲ್ಲ ಸಿಂಪಲ್ ಥಿಂಗ್ಸ್, ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಈ ಥರ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದಕ್ಕೆ ಎಂತೆಂಥವರು ಹೇಗೇಗೋ ಆಗಿದ್ದಾರೆ. ಸೊ ನೀವು ಇವಾಗ ಖುಷಿ ಸಿಗುತ್ತೆ, ಇವಾಗ ನಮಗೆ ಇದರಿಂದ ಲಾಭ ಬರುತ್ತೆ, ಇದರಿಂದ ನಮ್ಗೆ ಒಳ್ಳೆಯದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದೆಲ್ಲ ಲೋಪಗಳು ಒಂದಲ್ಲ ಒಂದು ದಿವಸ ಹೊಡೆಯುತ್ತೆ. ನೀವು ಮಾಡ್ತಾಯಿರೋ ಈ ಎಲ್ಲ ಕಾರ್ಯಗಳಿದೆಯಲ್ಲ, ಅನಾಚಾರಗಳು, ಇದೆಲ್ಲ ಒಂದು ದಿವಸ ಹೊಡೆಯುತ್ತೆ ತಿರುಗಿಸಿ. ಸತ್ಯ ಗೊತ್ತಾ? ನೀವು ಮಾಡ್ತಾ ಇರೋದೆಲ್ಲ ತಪ್ಪುಗಳು. ಎಷ್ಟು ಯಾರು ಹೇಳ್ಕೊಟ್ರು, ಅವ್ನು ಹೇಳ್ಕೊಟ್ಟ, ಇವನು ಹೇಳ್ಕೊಟ್ಟ, ಇದು ಹೆಂಗೆ ಬರುತ್ತೆ ಗೊತ್ತಾ? ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ನಾನು ತರಕಾರಿ ಏನಾದರೂ ತಂದಿರ್ತೀನಿ. ಸೊ ನಾನು ಬಡವ, ಇರೋ ಕುಂಬಳಕಾಯಿ ಇರುತ್ತೆ, ಕುಂಬಳಕಾಯಿನ ಎತ್ತಿ ದೇವ್ರ ಹತ್ರ ನಾನು ಇಡ್ತೀನಿ. ಸೊ ಇರಲಿ ಬಿಡು, ಹಣ್ಣು ಹಂಪಲೆಲ್ಲ ಇಟ್ಟಿರ್ತಾರಲ್ಲ, ಹಾಗೆ ನಾನು ಇಡ್ತೀನಿ, ಅದೂ ಇರಲಿ ಅಂತ. ಸೊ ನನ್ನ ಮಗ ನೋಡ್ತಾನೆ, ನನ್ನ ಮಗ ನೋಡಿ ಇಲ್ಲ ಇಟ್ಟಿದ್ರು ಇವರು, ನಾನು ಇಡೋಣ ಅಂತ ಅವನು ಇಡ್ತಾನೆ. ಸೊ ಅವ್ರ ಮಗ ನೋಡ್ತಾನೆ, ಅವನ ಮಗ ನೋಡಿ ನಮ್ಮ ತಾತ ನಮ್ಮಪ್ಪ ಇಬ್ಬರು ಇಡ್ತಾಯಿದ್ರು, ನಾನು ಇಡ್ತೀನಿ. ಹಿಂದೆ ಕಾರಣ ಗೊತ್ತಿರಲ್ಲ, ಹೇಗೆ ಏನು ಅಂತ ಗೊತ್ತಿರಲ್ಲ. ಸೊ ಹಿಂಗೆ ಇಡ್ತೀನಿ ಅಂತ ಅವನ ಮಗ ನೋಡಿದ್ರೆ ಇಡಲೇಬೇಕು ಕುಂಬಳಕಾಯಿ ಅಂತ ಇಡ್ತಾನೆ. ಇನ್ನೊಬ್ಬ ಅವನ ಮಗ ಬರ್ತಾನೆ, ಇಡಲೇಬೇಕಪ್ಪ, ಇಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ತಾನೆ. ಸೊ ಇದೆಲ್ಲ ನಾಟಕಗಳು ಹೇಳ್ದಾಗೆ. ಸೊ ಹೀಗೆ ಬಂದಿರುವಂಥದ್ದು ಪದ್ಧತಿಗಳು, ಒಬ್ಬರಿಂದ ಬಂದಿರುವಂಥದ್ದು. ಇದೆಲ್ಲ ಊಹಾಪೋಹಗಳು ಅಂತ ಏನು ಹೇಳ್ತೀವಿ, ಅದ್ರ ಕಟ್ಟುನಿಟ್ಟಲ್ಲಿರುತ್ತೆ ಇವೆಲ್ಲ. ಯಾವುದೇ ಶಾಸ್ತ್ರದಲ್ಲಿ ನೀವು 3 ಕಳಶ 4 ಕಳಶ ಇಟ್ಕೊಂಡು ನೀವು ಲಕ್ಷ್ಮೀನ ಆರಾಧಿಸಬೇಕು ಅನ್ನೋದು ಎಲ್ಲೂ ಇಲ್ಲ. ಏಕಮುಖೋ ಭಿನ್ನಾಭಿರುಚಿ, ನಾನು ಹಿಂದೆ ಹೇಳಿದಾಗೆ ಏಕಮುಖೋ ಭಿನ್ನಾಭಿರುಚಿ ಅಂದರೆ ಒಂದೇ ದೇವರ ಶಕ್ತಿ, ಆದರೆ ನಾನಾ ರೂಪಗಳು, ನಾನಾ ವೇಷಗಳು ಅಷ್ಟೇ. ಸೊ ಇದಕ್ಕೆ ನಾವು ಪ್ರತ್ಯೇಕವಾಗಿ ಇಂಥ ದೇವರಿಗೆ ಇಂಥ ದಿನ ಅಂತ ಇರುತ್ತೆ. ಸೊ ಅಂಥ ದಿನಗಳಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೀವಿ, ಹೌದಾ? ಮೇಯ್ನ್ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಈ ವರಮಹಾಲಕ್ಷ್ಮಿ ಇದು ಹೇಗೆ ಉದ್ಭವ ಆಗಿದೆ, ಇದ್ರ ಕತೆ ಹೇಗೆ, ಲಕ್ಷ್ಮೀ ದಿಸ ಅನ್ನೋದು ಗೊತ್ತು, ಲಕ್ಷ್ಮಿಯ ವ್ರತ ಅನ್ನೋದು ಗೊತ್ತು. ಯಾಕೆ ಮಾಡ್ತಾರೆ ಇದನ್ನು ಅಂದರೆ, ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರದಲ್ಲಿ ತಾಯಿ ಸಮುದ್ರ ಮಂಥನದಲ್ಲಿ ಆಕೆ ಅಮೃತ ಕಳಶವನ್ನು ಇಟ್ಕೊಂಡು ಬರ್ತಾಳೆ. ಹಾಲಲ್ಲಿ ಉಕ್ಕಿ ಬರೋದಿಲ್ಲ. ಹಾಲ ವಿಷ ಬಂದ ಮೇಲೆ ಶಿವ ಮಲ್ಕೊತಾನೆ. ಅಂದರೆ ಶಿವ ಕುಡಿದಾಗ ವಿಷವನ್ನು ಕುಡಿದಾಗ ಪಾರ್ವತಿ ಇಲ್ಲಿ ಗಂಟ್ಲನ್ನು ಹೀಗೆ ಅದನ್ಬಿಡ್ತಾಳೆ ಹಿಡ್ಕೊಂಡು, ಅದು ಗಂಟ್ಲಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಆವಾಗ ಶಿವನಿಗೆ ಹೆಸರು ಬಂದಿದ್ದು ನೀಲಕಂಠ ಅಂತ. ಸೊ ಆಯಿತಾ, ಆವಾಗ ತಂದೆ ಪರಮಾತ್ಮ ಅದನ್ನು ವಿಷವನ್ನು ಸೇವಿಸಿ ಸುಸ್ತಾಗಿ ಮಲಗ್ತಾನೆ. ಆ ಮಾಸವನ್ನೇ ನಾವು ಆಷಾಢ ಮಾಸ ಅಂತ ಕರಿತೀವಿ, ಆಯಿತಾ. ಅದಾದಮೇಲೆ ಶ್ರಾವಣ ಮಾಸ, ಇದು ತಾಯಿ ಉದ್ಭವವಾಗಿದ್ದ ಮಾಸ, ಏಡುಕೊಂಡಲವಾಡನಿಗೆ ಅತಿ ಶ್ರೇಷ್ಠವಾದ ಮಾಸ. ಸೊ ಇದೇ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯು 2ನೇ ಶುಕ್ರವಾರದಂದು ತಾಯಿ ಅಮೃತ ಕಳಶದೊಂದಿಗೆ ಸಮುದ್ರ ಮಂಥನದಲ್ಲಿ ಹುಟ್ಟು ಬರ್ತಾಳೆ. ಅದೇ ದಿವಸನೇ ನಾವು ಮಾಡ್ತಾ ಇರುವಂತಹ ವರಮಹಾಲಕ್ಷ್ಮಿ ವ್ರತ. ಸೊ ಇದನ್ನೆಲ್ಲ ತಿಳ್ಕೊಳ್ದೇನೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಸೊ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಈಗಾಗಲೇ ಎಷ್ಟೋ ವೀಡಿಯೋಸಲ್ಲಿ ಎಲ್ಲರೂ ಯೂಟ್ಯೂಬಲ್ಲಿ ಹಂಚ್ಕೊಂಡಿರ್ತಾರೆ. ಸೊ ಹಾಗೆ ನಾನು ಹೇಳೋದೇನೆಂದರೆ, ಎಷ್ಟೋ ಯೂಟ್ಯೂಬರ್ಸಲ್ಲಿ ನಾನು ಕೇಳಿರೋ ಪ್ರಕಾರ ನೋಡಿದ್ದೀನಿ, ಎಷ್ಟೋ ವೀಡಿಯೋಸನ್ನು ನೋಡಿದ್ದೀನಿ ಯೂಟ್ಯೂಬ್ಗಳಲ್ಲಿ. ಯಾರೂ ಕೂಡ ಸತ್ಯವನ್ನು ಹೇಳ್ತಾ ಇಲ್ಲ. ಎಲ್ಲರೂ ಅವರವರದ್ದೇ ಆದಂತಹ, ಅಂದರೆ ಕತೆ ಅಂತಲ್ಲ, ಪೂಜೆ ವಿಧಾನದಲ್ಲಿ ಅವರವ್ರ ಪದ್ಧತಿ ಏನೇನು ಮಾಡ್ಕೊಂಡು ಬಂದಿರ್ತಾರೋ ಅದನ್ನೇ ಹೇಳ್ತಾರೆ. ಅದನ್ನು ಮಾಡಿರೋ ಪದ್ಧತಿನೇ ತಪ್ಪು. ಆಗಿದ್ಮೇಲೆ ಇನ್ನೊಬ್ರಿಗೆ ಏನು ಹೇಳ್ಕೊಡ್ತೀವಿ? ನಾವು ಮಾಡ್ತಾ ಇರೋದೇ ತಪ್ಪು, ಇನ್ನೊಬ್ರಿಗೆ ಸರಿ ಅಂತ ಹೆಂಗೆ ಹೇಳ್ತೀವಿ? ಸೊ ನಾವು ಇನ್ನೊಂದು ತಪ್ಪೇನೆಂದರೆ, ನಾವು ಮಾಡ್ತಾ ಇರೋದು ತಪ್ಪೋ ಸರಿನೋ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಆ ಥರ ಇವಾಗೆಲ್ಲ ಜನಗಳು ಆಗಿಬಿಟ್ಟು, ಯಾವ ದೇವರು ಟ್ರೆಂಡಲ್ಲಿ ಬರುತ್ತೋ ಆ ದೇವ್ರುಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಅವ್ರ ಸಂಸಾರಗಳನ್ನ ಹಾಳು ಮಾಡಿಕೊಂಡು, ಆಮೇಲೆ ಅಲ್ಲಿ ಕಷ್ಟ ಆಯಿತು ಅಂತ ಮತ್ತೆ ಇನ್ನೊಂದು ದೇವ್ರ ಹತ್ರ ಹೋಗೋದು. ಒಂದೇ ಒಂದು ಯೋಚನೆ ಮಾಡಿ, ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು ಅಂತ ಇರುತ್ತೆ ಅಲ್ವಾ? ಮನೆ ದೇವರು ನಿಮ್ಮ ವಂಶ ಪಾರಂಪರೆಯನ್ನು ಕಾಪಾಡ್ಕೊಂಡು ಬಂದಿಲ್ವ ಅವರು?
ಒಂದೇ ಒಂದು ಕ್ವಶನ್ ನಾನು ಕೇಳೋದು, ನಿಮ್ಮ ವಂಶ ಪಾರಂಪರೆಯನ್ನು ಕಾಪಾಡ್ಕೊಂಡು ಬಂದಿಲ್ವಾ? ನಿಮ್ಮ ವಂಶವನ್ನು ಬೆಳೆಸ್ಕೊಂಡು ಬಂದಿಲ್ವಾ? ತಿನ್ನೋದಕ್ಕೆ ಅನ್ನ ಕೊಟ್ಟಿಲ್ವಾ? ಅವರ ಕುಟುಂಬದಲ್ಲೇ ಅವರ ಮಕ್ಕಳಾಗಿಯೇ ನಿಮ್ಮನ್ನು ಸೃಷ್ಟಿ ಮಾಡ್ಕೊಂಡಿಲ್ವಾ? ಅವರ ಒಕ್ಕಲಾಗಿ ನಿಮ್ಮನ್ನು ತಗೊಂಡಿಲ್ವಾ? ಕಷ್ಟ ಇರುತ್ತೆ, ಮನುಷ್ಯನಿಗೆ ಬರದೇ ಎಲ್ಲೋಗುತ್ತೆ ಕಷ್ಟ. ಪ್ರಾಣನೂ ಅಷ್ಟೇ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಅದು ಹೆಂಗೆ ಹೋಗಬೇಕು ಅಂತಿರುತ್ತೋ ಹಂಗೆ ಹೋಗೋಕ್ಕಾಗೋದು. ಈಗ ನಾನು ಮಲಗದಲ್ಲೇ ಹೋಗ್ತೀನಿ ಅಂದರೆ ನನ್ನ ಆಯುಸ್ ಅಷ್ಟೇ ಇತ್ತು, ಹೋಗ್ತೀನಿ. ಅದನ್ನ ದೇವ್ರ ಮೇಲೆ ಏನಕ್ಕೆ ಎತ್ತಾಕೋದು? ನನ್ನ ಪೂರ್ವಜನ್ಮದ ಪಾಪ ಕರ್ಮಗಳು ಎಷ್ಟಿರುತ್ತೋ, ನನ್ನ ಪೂರ್ವ ಫಲ ಅದೆಲ್ಲ ಕಳ್ಕೊಂಡು ಬರಬೇಕು ನನಗೆ ಒಳ್ಳೇದಾಗಬೇಕು ಅಂದರೆ. ಸೊ ಹಾಗೆ ಹುಟ್ಟುತ್ತಾನೆ ಎಲ್ಲ ಶ್ರೀಮಂತರಾಗಿರೋಲ್ಲ, ಹುಟ್ಟುತ್ತಾನೆ ಎಲ್ಲ ಬಡವರಾಗಿಯೂ ಇರೋಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವರ ಪೂರ್ವಜನ್ಮದ ಪಾಪಕರ್ಮಗಳೆಲ್ಲವೂ ಕರ್ಮ ಆಗಿ ಇವತ್ತು ಹೊಡಿತಾ ಇರುತ್ತೆ. ಸೊ ಇದನ್ನು ನಾವು ಜ್ಞಾಪನದಲ್ಲಿ ಇಟ್ಕೊಳ್ಬೇಕು. ಅದರಿಂದ ಮನೆ ದೇವರನ್ನೇ ನೀನು ನಂಬದೇ ಇರೋಳು, ಮನೆ ದೇವರನ್ನೇ ನೀನು ನಂಬದೇ ಇರೋನು ಬೇರೆ ದೇವ್ರ ಹತ್ರ ಹೋಗಿ ಏನಕ್ಕೆ ಸ್ವಾಮಿ ನೀನು ಇದು ಮಾಡ್ತಾ ಇದೆಯಾ? ರೂಪಗಳು ಬೇರೆ ಬೇರೆಯೇ, ಆದರೆ ಆ ಶಕ್ತಿ ಒಂದೇ. ಅವರು ನಿನ್ಗೆ ಒಳ್ಳೇದು ಮಾಡ್ತಾರೆ, ಇವರು ನಿನ್ಗೆ ಒಳ್ಳೇದು ಮಾಡ್ತಾರೆ, ಅದು ಸುಳ್ಳು. ಎಲ್ಲ ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಸುಳ್ಳು. ಮುಕ್ಕೋಟಿ ದೇವತೆಗಳಿದ್ದಾವೆ. ಸೊ ನಮಗಿಷ್ಟು ಜನ ನಾವು ಮನುಷ್ಯರಲ್ಲಿ, ಈಗ ಎಕ್ಸಾಂಪಲ್ 2 ಮಕ್ಕಳನ್ನ ಎತ್ತಿದ್ರೆ ಆ 2 ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ತಂದೆ ತಾಯಿ ಒಬ್ಬರೇ, ಆದರೆ ಮಕ್ಕಳು 2-3 ಜನ, 10 ಜನ ಮಕ್ಕಳು ಹೇಗೆ ನಿಭಾಯಿಸೋದು? ಈಗ ಜೀವನ ಸಾಗಿಸ್ಕೊಂಡು ಹೋಗಬೇಕು. ಹಾಗೆ ನಮಗೆ 2 ಮಕ್ಕಳನ್ನ ನಿಭಾಯಿಸೋಕ್ಕಾಗಲಿಲ್ಲ ಅಂದಮೇಲೆ ಆ ದೇವರು ಇಷ್ಟೂ ಜನರ ಮಕ್ಕಳನ್ನು ಅವ್ನು ನಿಭಾಯಿಸ್ಬೇಕಲ್ಲ. ಸುಲಭವಾಗಿ ಹೇಳ್ಬಿಡ್ತೀರಾ ದೇವರು ಅವ್ನು ನಿಭಾಯಿಸಲೇಬೇಕು, ಅದು ಅವ್ನ ಕರ್ತವ್ಯ. ದೇವ್ರಂದರೆ ಇಷ್ಟು ಮಾಡೋಕ್ಕಾಗದೇ ಇದ್ಮೇಲೆ ಅವನೇ ಯಾರು ದೇವರು ಅಂತ? ಅದೇ ಕೆಲಸ ನಿನಗೆ ಕೊಟ್ಟಿದ್ರೆ ನೀನು ಮಾಡ್ತಿದ್ಯಾ ಕಂದ? ಸೊ ಅದೆಲ್ಲ ತಪ್ಪು ಮಾತುಗಳನ್ನು ನಾವು ತಪ್ಪಾಗಿ ಮಾತಾಡ್ಬೋದು. ಎಷ್ಟೊತ್ತು ತಪ್ಪಾಗಿ ಮಾತಾಡೋದಕ್ಕೆ? ಎಲ್ಲವನ್ನು ಸತ್ಯವನ್ನು ತಿಳ್ಕೊಳ್ಬೇಕು. ನಾನೇನು ಸಾಚಾ ಅಂತಲ್ಲ, ನಾನು ತುಂಬ ಸತ್ಯಗಳನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಅಲ್ಲ. ನನಗೆ ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಂಡಿದ್ದೀನಿ. ನನಗೆ ಬರುವಂತಹ ಕಷ್ಟಕ್ಕೆಲ್ಲ ನಾನು ದೇವರನ್ನು ದೋಷಣೆ ಮಾಡೋಲ್ಲ, ಅಷ್ಟು ತಿಳ್ಕೊಂಡಿದ್ದೀನಿ. ಅಷ್ಟು ಸಾಕಲ್ವ? ಸೊ ಹಾಗೆ ನಿಯಮ 1, ಎಲ್ಲ ಅಚ್ಚುಕಟ್ಟಾಗಿ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. 2ನೇದು, ಈ ರೀತಿ ವರಮಹಾಲಕ್ಷ್ಮಿಯನ್ನು ಕೂರಿಸ್ಕೊಂಡು ಏಕಾಗ್ರತೆ ಇಲ್ಲದೇ ಮತ್ತೊಂದು ದೇವತೆಗಳನ್ನು ಪೂಜೆ ಮಾಡಿಕೊಂಡು ಆರಾಧಿಸ್ಕೊಂಡು ಇರಬಾರ್ದು. ಯಾಕಂದರೆ ಮೊದಲನಾಗ ಹೇಳ್ತೀನಿ, ಲಕ್ಷ್ಮಿ ಅಂದರೆ ಆಕೆ ಚಂಚಲೆ. ಅವಳಿಗೆ ಏನಾದರೂ ಅವಮಾನ ಆಗಿದ್ದ ಜಾಗದಲ್ಲಿ 1 ನಿಮಿಷ ಕೂಡ ಅವಳಿರೋದಿಲ್ಲ. ಆಯಿತಾ? ಸೊ ಇದನ್ನು ನೀವು ಭದ್ರತೆ ಕಾಪಾಡಿಕೊಳ್ಬೇಕು, ಏಕಾಗ್ರತೆಯನ್ನು ಇಟ್ಕೊಳ್ಬೇಕು. 3ನೇದು, ಆಕೆ ಪತಿಯನ್ನು ಪೂಜೆ ಮಾಡದೆ ಅವಳಿಗೆ ಪೂಜೆ ಸಲ್ಲೋದಿಲ್ಲ. ಅವಳ ಪತಿಯನ್ನು ಪೂಜೆ ಮಾಡ್ದೇ ನೀವು ಅವಳಿಗೆ ಬರೀ ಪೂಜೆ ಮಾಡಿದ್ರೆ ಸಲ್ಲೋದಿಲ್ಲ. ಎಲ್ಲೋ ನಾನು ಕೆಲವು ಗಣಪತಿನ ಕೂರಿಸ್ತಾರೆ, ಅಲ್ಲೆಲ್ಲ ಕೇಳಿದ್ದೀನಿ. ಒಬ್ಬೊಬ್ಬರು ಗೌರಿನೇ ಇಡಲ್ಲ, ಗೌರಿ ಇಲ್ಲೇ ಪೂಜೆ ಮಾಡ್ತಾರಂತೆ. ಸೊ ಮುಂಬೈ ಇಲ್ಲಿ ಅದೆಲ್ಲ ಬೇರೆ ಕಡೆ. ಸೊ ಅಲ್ಲೆಲ್ಲ ಹೇಗೋ ಏನೋ, ಆದರೆ ಗೌರಿ ಇಲ್ಲದೆ ಪೂಜೆ ಮಾಡೋ ಹಾಗಿಲ್ಲ. ಮುಂಚೆ ಏನಾಗ್ತಾಯಿತ್ತು, ಗೌರಿ ಪೂಜೆ ಒಂದು ದಿವಸ, ಗಣಪತಿ ಪೂಜೆ ಒಂದು ದಿವಸ ಬರ್ತಾಯಿತ್ತು. ಗಣೇಶನ ಚತುರ್ಥಿ ಒಂದು ದಿವಸ, ಗೌರಿ ಪೂಜೆ ಒಂದು ದಿವಸ ಬರ್ತಾಯಿತ್ತು. ಸೊ ಇವಾಗ ಕಾಲಕ್ರಮೇಣ ಏನಾಗ್ತಾಯಿದೆ, ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದೆ. ಒಂದೊಂದು ದಿವಸ 2 ಒಟ್ಟಿಗೆ ಬರುತ್ತೆ. ಈಗ ಲಾಸ್ಟ್ 2 ಇಯರ್ಸ್ ಬ್ಯಾಕು ಇಲ್ಲ ಲಾಸ್ಟ್ ಇಯರ್ ಏನೋ ಬಂದಿತ್ತು ಒಟ್ಟಿಗೆ, ಗೌರಿ ಗಣೇಶ 2 ಒಟ್ಟಿಗೆ. ಗೌರಿ ಪೂಜೆ ವ್ರತ ಅಲ್ಲ, ಗೌರಿ ಇದು ಪೂಜೆ ವ್ರತ ಅಲ್ಲ. ಅದಕ್ಕೆ ಬಾಗಿನ ಎಲ್ಲ ಕೊಡುವಂಥ ಸಂಪ್ರದಾಯಗಳಿರುತ್ತೆ. ಸೊ ಹಾಗೆ ಗೌರಿನ ಪೂಜಿಸ್ದೆ ಗಣಪತಿನ ಪೂಜೆ ಮಾಡೋ ಹಾಗಿಲ್ಲ ಅಂತದ್ದು ಕೂಡ ಹೇಳ್ತಾರೆ ದೊಡ್ಡವರು. ಸೊ ಹಾಗೆ ಈಗ 2 ಒಟ್ಟಿಗೆ ಬಂದಿದ್ದ ಕಾಲದಲ್ಲಿ, ಈ ಮುಂಬೈ ಕೋಲ್ಕತ್ತಾ ಅಂದ್ರೂ ಅಲ್ಲೂ ಕೆಲವು ಟೈಮಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾರೆ. ಅಲ್ಲೂ ಕೆಲವು ಸತಿ ಬೇರೆ ಬೇರೆ ಅವತಾರಗಳಲ್ಲೂ, ದುರ್ಗಮ್ಮ ರೂಪದಲ್ಲೂ ಅಥವಾ ಬೇರೆ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅಥವಾ ನವರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ. ಗೌರಿದು ಒಂದು ದಿವಸ, ನವರಾತ್ರಿಯಲ್ಲಿ ಶರನ್ನವರಾತ್ರಿಯಲ್ಲಿ ಗೌರಿದು ಒಂದು ದಿವಸ ಬರುತ್ತೆ. ಸೊ ಆ ಗೌರಿಯಮ್ಮನ್ನು ಸಹ ಆ ದಿವಸ ಪೂಜೆ ಮಾಡ್ತಾರಲ್ಲ, ಆ ರೀತಿ ಗಣಪತಿನ ಪೂಜೆ ಆವಾಗ ಗಣಪತಿ ಟೈಮಲ್ಲಿ ಪೂಜೆ ಮಾಡಲ್ಲ ಏನೋ ಅಂದ್ಕೊತೀನಿ. ಸೊ ಗೊತ್ತಿಲ್ಲ ನನಗೆ. ಸೊ ಹೀಗೆ
ನವರಾತ್ರಿನೂ ಮಾಡದೇ ಇರೋ ಟೈಮು, ನವರಾತ್ರಿನೂ ಮಾಡದೇ ಇರೋ ಜನ ಅವರು ಮಾಡಲೇಬೇಕು ಅನ್ನೋದೇನು ಫೋರ್ಸಿಲ್ಲ, ಅವ್ರವ್ರ ಇಷ್ಟ. ಸೊ ಮಾಡದೇ ಇರೋರು ಗೌರಿಯನ್ನು ಮಾಡ್ಬೋದು. ಗೌರಿನ ತಂದು ಬಾಗಿನನ್ನೇ ಕೊಡಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಕೈಲಾದಷ್ಟು ಆಕೆಯನ್ನು ಮುತ್ತೈದೆ ಗೌರಿ ಅಂತಂದು ಕೂರಿಸಿ, ಸೇಮ್ ಗಣಪತಿನ ಹೇಗೆ ಕೂರಿಸಿರೋ ಹಾಗೆ ಅವ್ರನ್ನ ಕೂರಿಸಿ ಪಕ್ಕದಲ್ಲಿ ಪೂಜೆ ಮಾಡೋದ್ರಲ್ಲಿ ಏನಿದೆ? ಇಬ್ಬರು ತಾಯಿ ಮಗನ ಪೂಜೆ ಮಾಡೋದಷ್ಟು ಪುಣ್ಯ ಸಿಗುತ್ತೆ. ಸೊ ಹಾಗೆ ಗಣಪತಿಗೆ ತಾಯಿ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತು, ಅದೇ ಗೌರಿಗೆ ಮಗ ಗಣಪತಿ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತು. ಇಬ್ಬರನ್ನು ಬೇರೆ ಮಾಡಿ ಪೂಜೆ ಮಾಡೋವಾಗಿಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಇದೇ ಶಾಸ್ತ್ರ ಹೀಗಿರಬೇಕಾದ್ರೆ ವರಮಹಾಲಕ್ಷ್ಮಿ ಯಾಕೆ ತಪ್ಪು ಮಾಡ್ತಾಯಿದ್ದಾರೆ? ವಿಷ್ಣುವನ್ನ ಇಟ್ಕೊಂಡು ನೀವು ಇನ್ನೊಂದು ಏನು ಗೊತ್ತಾ, ಲಕ್ಷ್ಮೀನ ಕೂರಿಸಿದ್ಮೇಲೆ ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ವಿಷ್ಣು ಅಷ್ಟೋತ್ತರ ಆಗಲಿ ನೀವು ಓದ್ಬೋದು. ಇನ್ನಷ್ಟು ಪುಣ್ಯಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಯಾಕಂದರೆ ಗಂಡನಿಗೆ ಪೂಜೆ ಮಾಡಿದ್ರೆ ಅವಳಿಗೆ ತುಂಬ ಸಂತೋಷ, ಖುಷಿಯಿಂದ ಇರ್ತಾಳೆ, ನಿಮಗೆ ಬೇಕಾಗಿದ್ದ ವರಗಳನ್ನ ನೀಡ್ತಾಳೆ. ಸೊ ಹಾಗೆ ಅವಳನ್ನು ಪೂಜೆ ಮಾಡೋವಾಗಿಲ್ಲ ಗಂಡನ್ನ ಬಿಟ್ಟು. ಸೊ ನೆಕ್ಸ್ಟ್ ನಿಯಮ ಏನಂದರೆ, ಆಕೆಯನ್ನು ಮರದ ಮಣೆಯ ಮೇಲೆ ಕೂರಿಸ್ಬೇಕು. ಕೂರಿಸೋ ನಿಯಮಗಳು ಸಾಕಷ್ಟು ಗೊತ್ತಿರ್ತವೆ, ಆದರೂ ನಾನು ಹೇಳ್ತೀನಿ. ಮರದ ಹಲ್ಲಿಗೆ ಮರದ ಮಣೆ ಮೇಲೆ ಕೂರಿಸ್ಬೇಕು. ಅದ್ರ ಮೇಲೆ ನೀಟಾಗಿ ಅರಿಶಿನ ಹಚ್ಚಿ ಗಂಜಲ ಹಾಕಿ ಒಂಚೂರು ಸಗಣಿಯಲ್ಲೂ ಕೂಡ ಸಾರಿಸಿ. ಸಗಣಿಯಲ್ಲಿ ಸಾರಿಸಿದ್ರೆ ನೀವು ಎಲ್ಲಿದ್ದರೂ ಓಡಿ ಬರ್ತಾಳೆ ಅಂತ ಲಕ್ಷ್ಮಿ. ಸಗಣಿ ಅಂದರೆ ಸಗಣಿ ಅಂದರೆ ಅವಳಿಗೆ ಅಷ್ಟು ಪ್ರೀತಿ, ಎಲ್ಲಿದ್ರೂ ಸಹ ಓಡಿ ಬರ್ತಾಳಂತೆ. ಸೊ ಸಗಣಿ ಕಂಪಲ್ಸರಿ, ಸಗಣಿ ಹಾಕಲೇಬೇಕು ಅನ್ನೋದೆಲ್ಲ ಏನೂ ಇಲ್ಲ, ಆಯಿತಾ? ಸ್ವಲ್ಪ ಗಂಜಲ ಹಾಕಿ, ಇಲ್ಲ ಅಂದರೆ ಗಂಜಲ ಸಿಗುತ್ತೆ, ಗಂಜಲ ಹಾಕಿ. ಸಗಣಿ ನಿಮ್ಗೆ ಆಗಲ್ಲ ಸ್ಮೆಲ್ಲು ಅನ್ನೋದಾಗಿದ್ದರೆ ಹಾಕಲೇಬೇಕು ಅನ್ನೋದೆಲ್ಲ ಏನೂ ಇಲ್ಲ ಅಂತ ಏನಲ್ಲ, ಹಾಕಬೇಕು ವ್ರತಕ್ಕೆ, ಇದು ನಿಯಮಗಳು. ಸೊ ಆಗಲಿಲ್ಲ ಅಂದವರು ಸ್ವಲ್ಪ ಗಂಜಲವನ್ನೇ ಚುಮ್ಕಿಸಿ, ಅರಿಶಿನ ನೀರು ಮಿಕ್ಸ್ ಮಾಡಿ ಚುಮ್ಕಿಸಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬಿಡಿ. ರಂಗೋಲಿ ಬಿಡಿಲಿ ಯಾವತ್ತೂ ರಂಗೋಲಿ ಬಿಡಬೇಡಿ, ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬಿಡಿ, ಆಯಿತಾ? ಸೊ ಅರ್ಕದ ಎಲೆ ಅಥವಾ ಬಾಳೆ ಎಲೆ ಅಂತ ಸಿಗುತ್ತೆ. ಬಾಳೆ ಎಲೆ ಗೊತ್ತು, ಅರ್ಕದ ಎಲೆನೂ ಗೊತ್ತಿರ್ಬೋದು, ಹೆಸರು ಗೊತ್ತಿರಲ್ಲ ಕೆಲವರಿಗೆ. ಅರ್ಕದ ಎಲೆ ಅಂದರೆ ಊಟದ ಎಲೆ, ನಾವು ಊಟ ಮಾಡ್ತಿದ್ವಿ ಅವಾಗೆಲ್ಲ, ಈ ಹಂಚಿ ಕಡ್ಡಿಯಲ್ಲಿ ಹೊಲ್ದಿರ್ತಾರೆ ನೋಡ್ರಿ, ಅದು ಅರ್ಕದ ಎಲೆ. ಅದನ್ನು ಹಾಕಿ ಅಕ್ಕಿ ಅಥವಾ ಬೇರೆ ಧಾನ್ಯಗಳನ್ನು ಹಾಕಿ, ನೀವು ನವಧಾನ್ಯಗಳನ್ನು ಸಹ ಅದರಲ್ಲಿ ಹಾಕಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಸೊ ಹೀಗೆ ನೀವು ಅಕ್ಕಿ ಹಾಕೋ ಪದ್ಧತಿ ನಿಮ್ಗೆ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿ ಹಾಕೋ ಪದ್ಧತಿ ಇರಲಿಲ್ಲ. ಗಂಗೆ ಅಂದರೆ ಅದೇ ಮುಖ್ಯ ಪ್ರಾಣ, ಅದರಲ್ಲೇ ಎಲ್ಲ ದೇವತೆಗಳನ್ನು ಪೂಜೆ ಮಾಡೋದು. ಈಗ ಎಷ್ಟೋ ನವರಾತ್ರಿಗಳು ನವಗ್ರಹ ಪೂಜೆಗಳು ಅಥವಾ ಮನೆಯಲ್ಲಿ ಮಾಡಿದಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇದೆಲ್ಲ ನೀವು ನೋಡಿ ಅದರಲ್ಲಿ ಅಕ್ಕಿ ತುಂಬ್ತಾರೆ. ಯಾವ ದೇವರನ್ನು ಆವಾಹನೆ ಮಾಡಬೇಕು ಅಂದರೆ ಆ ದೇವರಿಗೆ ನೀರನ್ನೇ ಹಾಕಿ ಜಲವನ್ನೇ ತುಂಬಿಸಿ ಪುಣ್ಯ ಅಂದರೆ ನಾವಲ್ಲಿ ಶುದ್ಧವನ್ನು ಮಾಡಿಕೊಂಡು ಶುದ್ಧೀಕರಣ ಮಾಡಿಕೊಂಡು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗಂಗೆ ಮುಖ್ಯ ಪ್ರಾಣ, ಗಂಗೆಯಲ್ಲಿ ಆವಾಹನೆ ಮಾಡಿ ಗಂಗೆಗೆ ನಮಸ್ಕಾರ ಹಾಕ್ಕೊಂಡು ಅದಾದಮೇಲೆ ಮುಂದಿನ ದೇವರನ್ನು ತಂದಲ್ಲಿ ಕೂರಿಸೋದು. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನೀವು ಅಕ್ಕಿ ಸುರಿದು ಮಾಡೋದಂತಲ್ಲ. ನಿಮಗೆ ಬುದ್ಧಿ ಎಲ್ಲೋಗಿರುತ್ತೆ ಸ್ವಾಮಿ. ಮನೆ ದೇವ್ರಿಗೂ ನೀವು ಅಕ್ಕಿ ಹಾಕಿ ಕುಂಡಿಸ್ತೀರ, ನೀವು ಕಳಶಕ್ಕೆ ನೀರು ಹಾಕಿ ತಾನೇ ಕೂರಿಸ್ತೀರಾ? ಇದು ಹಾಗೇ ನೀರು ಹಾಕಿನೇ ಕಳಶ ಕೂರಿಸ್ಬೇಕು, ಅಕ್ಕಿ ಹಾಕಿ ಕೂರಿಸೋ ಪದ್ಧತಿ ಎಲ್ಲೂ ಇಲ್ಲ. ಸೊ ಇದನ್ನು ಇತ್ತೀಚೆಗೆ ದಾರಿಗೆ ತಂದಿದ್ದಾರೆ, ಈಗ ಒಂದು 10 ವರ್ಷದ ಹಿಂದೆಯಿಂದ. ಸೊ ಇದೆಲ್ಲ ಬೇಡ, ಅಕ್ಕಿ ಹಾಕಿ ಪೂಜೆ ಮಾಡಬೇಡಿ. ಸೊ ನಿಮಗೆ ಫಲ ಕೊಡ್ತು, ನನಗೆ ಚೆನ್ನಾಗಾಯಿತು ಅಂದರೆ ಇದೆಲ್ಲ ಏನು ಹೇಳ್ತಾರೆ, ನೀವು ಮಾಡ್ತಿರೋ ತಪ್ಪು, ನಿಮ್ಮ ತಪ್ಪುಗಳು ಇದೆಲ್ಲ ನಿಮಗೆ ಫಲ ಕೊಡ್ತಾ ಹೋಗುತ್ತೆ. ತಪ್ಪು ಈಗ ಕೆಟ್ಟದ್ದು ಅಂದರೆ ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ. ಈಗ ಕುಡಿಯೋದು ಅಂದರೆ ನನಗೆ ಮತ್ತಲ್ಲಿರ್ತೀನಪ್ಪ, ನಾನು ಕುಡಿತೀನಿ ಚೆನ್ನಾಗಿ, ನನಗದೇ ಬೇಕು, ನನಗದಿಲ್ಲ ಅಂದರೆ ಜೀವ ಸತ್ತೋದ್ರೆ ಹೋಗ್ತೀನಿ ಬಿಡು, ನಾನು ಕುಡಿತೀನಿ, ನನಗೆ ಬೇಕು ಅನ್ನೋರ್ಗೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಂಗೇ ಇದು ತಪ್ಪು ಮಾಡ್ತಾಯಿದ್ರೆ ಆ ತಪ್ಪನ್ನು ಕೊಡೋ ಕ್ಷಣಿಕ ಸುಖದಲ್ಲಿ ಇಷ್ಟೆಲ್ಲ ನಾವು ನಾಟಕ ಮಾಡ್ತೀವಿ. ಸೊ ಇದು ಎಲ್ಲ ಜವಾಬ್ದಾರಿಯಿಂದ ಇರಬೇಕು. ವ್ರತ ಅಂದರೆ ನಿಯಮ ನಿಷ್ಠೆ ಇರುತ್ತೆ, ಇಂತಿಂಥದ್ದೇ ಹಾಕಬೇಕು ಅಂದರೆ. ನಾನು ಕೇಳಿದೆ, ನೀರು ಹಾಕಿದ್ರೆ ವ್ರತ ಆಗಲ್ಲ, ಅಕ್ಕಿ ಹಾಕಿದ್ರೇ ವ್ರತ.
ನನಗೆ ಗೊತ್ತಿಲ್ಲ ಸ್ವಾಮಿ, ದೊಡ್ಡವರು ಯಾರಾದರೂ ಇದ್ರೆ ನನಗೆ ಹೇಳಿ. ಆದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಕಳಶದಲ್ಲಿ ನೀರೇ ಹಾಕಬೇಕು. ಕಳಶ ಅಂದರೆ ನೀರು. ನೀವು ಅಕ್ಕಿ ಹಾಕಿ ಮಾಡಿದ್ರೆ ಅದೊಂದು ಆಟದ ವಸ್ತು, ಭೋಗದ ವಸ್ತುವಾಗಿ ನಿಮ್ಮ ಕಾಣುತ್ತಷ್ಟೆ. ಅದು ಅಲಂಕಾರಿಕ ವಸ್ತು. ಅದಕ್ಕೆ ಮುಂದೆ ನೀವು ಕಳಶದಲ್ಲಿ ಇಡ್ತೀರಲ್ಲ ಕಳಶ, ಆ ಕಳಶಕ್ಕೆ ನೀರು ಹಾಕಿ ತಾನೇ ಇಡ್ತೀರಾ, ಲಕ್ಷ್ಮಿ ಆವಾಹನೆ ಮಾಡೋ ಕಳಶ. ಇದೆಲ್ಲ ಎಲ್ಲೋ ಹೋಗ್ತಾ ಇದೆ, ನಿಮ್ಮ ಬುದ್ಧಿಯೆಲ್ಲ ಎಲ್ಲೋ ಹೋಗ್ತಾ ಇದೆ. ಸೊ ಇದು ಅಕ್ಕಿ ಅಲ್ಲ, ನೀರೇ ಹಾಕಿ. ಅಕಸ್ಮಾತ್ ನೀವು ಅಕ್ಕಿ ಹಾಕಬೇಕು ಅಂದರೆ, ಈಗ ಕೆಳಗಡೆ ಬಿಂದಿಗೆ, ನೀವು 2 ಬಿಂದಿಗೆ ಇಟ್ಕೊತೀರಲ್ವ, ಮೇಲ್ಮೇಲೆ ಕೆಳಗಡೆ ಒಂದು ಬಿಂದಿಗೆ ಮೇಲೊಂದು ಬಿಂದಿಗೆ ಅಂತ. ಸೊ ಆ ಥರ ಇದ್ದರೆ ಕೆಳಗಡೆ ಬಿಂದಿಗೆಯಲ್ಲಿ 3/4 ಭಾಗದಷ್ಟು ಅಕ್ಕಿ ಹಾಕಿ, ಅದರಲ್ಲಿ ದುಡ್ಡು ಕಾಸು ಏನು ಬೇಕೋ ನೀವೆಲ್ಲ ಹಾಕ್ಕೊಳ್ಳಿ. ಗೋಮತಿ ಚಕ್ರ, ಲಕ್ಷ್ಮೀ ಕವಡೆ ಎಲ್ಲವನ್ನು ಅದರಲ್ಲಿ ತುಂಬಿಕೊಳ್ಳಿ. ಅರಿಶಿನ ಕುಂಕುಮ ಹಾಕಿ ಮೇಲಿರೋ ಕಳಶಕ್ಕೆ ಶುದ್ಧವಾದ ಗಂಗೆಯನ್ನು ತುಂಬಿ, ಅದಕ್ಕೆ ಅರಿಶಿನ ಕುಂಕುಮ, ಚಿನ್ನ ಬೆಳ್ಳಿ ಯಾವುದಾದ್ರೂ ಇದ್ದರೆ 2 ವಸ್ತುಗಳು, ಕಮಲದ ಬೀಜ, ಮುಖ್ಯವಾಗಿ ತಾಯಿಗೆ ಇಷ್ಟವಾದಂಥದ್ದು ಕಮಲದ ಬೀಜ ಅದರಲ್ಲಿ ಹಾಕಿ, ಕಾಯಿನ್, ಅದೇ ಹಿತ್ತಾಳೆದು, ಚಿನ್ನದು ಇಲ್ಲ ಬೆಳ್ಳಿದು ಯಾವುದಾದ್ರು ನಿಮ್ಮ ಶಕ್ತಿ ಅನುಸಾರ, ಸ್ಟೀಲ್ದು ಮಾತ್ರ ಉಪಯೋಗಿಸ್ಬೇಡಿ. ಅದನ್ನು ಹಾಕಿ ಅದರೊಳಗೆ ಹಾಕಿದ್ಮೇಲೆ ಜಾವದ ಪೌಡ್ರ್ ಅಂತ ಸಿಗುತ್ತೆ, ಜಾವಿದ ಪುಡಿ, ಸುಗಂಧ ಭರಿತವಾದದ್ದು ಅವ್ರಿಗೆ ತುಂಬ ಇಷ್ಟ. ಸೊ ಅದರೊಳಗೆ ಜಾವಿದ ಪುಡಿ ಮತ್ತು ಕಲ್ಲು ಸಕ್ಕರೆ ಅಂತ ಸಿಗುತ್ತೆ, ಅದಾಕಿ. ಕಲ್ಲು ಸಕ್ಕರೆ, ಈ ನಿಮಗೆ ಈ ದ್ರಾಕ್ಷಿ ಗೋಡಂಬಿ ಎಲ್ಲ ತರ್ತಿರಲ್ಲ ದೇವ್ರಿಗೆ ಕಳ್ಸಕ್ಕೆ ಹಾಕೋ ಸಾಮಾನು, ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ, ಅದೆಲ್ಲ ಹಾಕಬೇಡಿ. ಕಳ್ಸಕ್ಕೆ ನಿಮ್ಗೆ ಯಾರು ಹೇಳಿದವರು ನಿಮ್ಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಅಂತ? ಒಂದು ಬಟ್ಲಲ್ಲಿ ಹಾಕಿ ಮುಂದೆ ಇಡಿ, ಅದರಲ್ಲಿ ಹಾಕಿದ್ರೆ ದೇವ್ರು ತಿಂತಾಳ ಬಂದು? ಅದೆಲ್ಲ ಏನೂ ಇಲ್ಲ. ಬೇಕಂದ್ರೆ ನೀವು ಅಕ್ಕಿಲಿ ಹಾಕ್ಕೊತೀರಲ್ಲ, ಅಕ್ಕಿ ಒಳಗಡೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಕಲ್ಲು ಸಕ್ಕರೆ ಅದರೊಳಗೆ ಮೇನ್ ಇಂಪಾರ್ಟೆಂಟ್. ಕಲ್ಲು ಸಕ್ಕರೆಯನ್ನು ಅದರೊಳಗೆ ಹಾಕಿ, ಲಾವಂಚ ಬೇರು ಸಿಗುತ್ತೆ, ಆ ಲಾವಂಚ ಬೇರನ್ನು ಅದರೊಳಗೆ ಹಾಕಿ, ಕೆಂಪು ಹಾಗೂ ಹಳದಿ ಇರುವಂಥ ಯಾವುದಾದ್ರೂ ಒಂದು ಸುಗಂಧವಾದಂಥ ಹೂವನ್ನು ಅದರೊಳಗೆ ಹಾಕಿ, ಗಂಧದ ಪುಡಿಯನ್ನು ಅದರೊಳಗೆ ಹಾಕಿ, ಅದಾದಮೇಲೆ ವೀಳ್ಯದೆಲೆ ಅಥವಾ ಒಂದು ಫಲವನ್ನು ಅದರೊಳಗೆ ಹಾಕಬೇಕು. ನಾನು ಸಜೆಸ್ಟ್ ಮಾಡೋದು ಆಪಲ್, ಯಾಕಂದರೆ ಹುಳಿ ಇರಲ್ಲ, ಬೇರೆ ಏನೂ ಇರಲ್ಲ, ಸೊ ರುಚಿ ಇರುತ್ತೆ. ಸೊ ಏನು 3 ದಿವಸ ಕಳಶ ಇಡೋರಾದರೆ ಏನು ಪ್ರಾಬ್ಲಮ್ ಇರಲ್ಲ. ಸೊ ಅದರೊಳಗೆ ಒಂದು ಫಲವನ್ನು ಹಾಕಿ, ಆ ಫಲವನ್ನು ಹಾಕಿ ನೀವು ಗಂಗೆಗೆ ನಮಸ್ಕಾರ ಮಾಡ್ಕೊಬೇಕು. ಗಂಗೆನ ಆವಾಹನೆ ಮಾಡಿಕೊಂಡು, ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಬೇಡಿಕೊಂಡು, ಅದರ ಮೇಲೆ ಕೈ ಇಟ್ಕೊಂಡು, ಅದರಲ್ಲಿ ಸ್ವಲ್ಪ ಗಂಜಲವನ್ನು ನೀವು ಅದರೊಳಗೆ ಒಂದು ಡ್ರಾಪ್ ಗಂಜಲವನ್ನು ಹಾಕಿ, ತುಂಬ ಶುದ್ಧಿ ಅದು, ಆಯಿತಾ? ಅದು ಹಾಕಿದ್ಮೇಲೆ ಅದ್ರ ಮೇಲೆ ಬೆನ್ನಿಗೆ ಹೀಗಿರುತ್ತೆ, ಬೆನ್ನಿಗೆ ಮೇಲೆ ಕೈ ಇಟ್ಕೊಂಡು, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ 5 ಬಾರಿ ಆ ಶ್ಲೋಕವನ್ನು ಅಥವಾ ಮಂತ್ರವನ್ನು ಹೇಳಿಕೊಂಡು ತಾಯಿಯನ್ನು ಆವಾಹನೆ ಮಾಡಿಕೊಂಡು, ಮನಸ್ಸಿನಲ್ಲಿ ತಾಯಿ ವರಮಹಾಲಕ್ಷ್ಮಿ, ನಾನಿಲ್ಲಿ ನಿನ್ನನ್ನು ಕರೆದು ಕೂರಿಸ್ತಾ ಇದ್ದೀನಮ್ಮ, ಬಂದು ನೀನು ನಮ್ಮನ್ನು ಆಶೀರ್ವದಿಸಮ್ಮ ಅಂತ ಬೇಡ್ಕೊಂಡು, ಎಲೆ, ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದಿದೆಯೋ ಅದನ್ನು ಇಟ್ಟುಬಿಟ್ಟು, ತೆಂಗಿನಕಾಯಿ ಕಾಣದೇ ಇರುವಂಥ ಕಳಶ, ಅಂದರೆ ಕಣ್ಣು ಕಾಣದೇ ಇರುವಂಥ ತೆಂಗಿನಕಾಯಿ ಯಾವುದಾದ್ರೂ ಚೆನ್ನಾಗಿರೋದನ್ನು ಹುಡ್ಕೊಂಡು ಬಂದು, ಗುಂಡಗಿರಬಾರ್ದು ತೆಂಗಿನಕಾಯಿ, ಸ್ವಲ್ಪ ಗುಂಡಗಿರಲಿ, ಸ್ವಲ್ಪ ಉದ್ದಕ್ಕಿರಲಿ ಕಾಯಿ. ಸೊ ಅಂಥದ್ದನ್ನ ನೋಡಿಕೊಂಡು ಆರಿಸ್ಕೊಂಡು ಚೆನ್ನಾಗಿರುವಂಥದ್ದು, ನೀರಿರುವಂಥದ್ದು ತೊಗೊಂಡು ಬಂದು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ. ಸೊ ಮೇನ್ ಥಿಂಗ್ ಏನಂದರೆ, ಕಳಶಕ್ಕೆ ನೀವು ದಾರ ಸುತ್ತಿರಬೇಕು. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ ಯಾಕೆ ದಾರ ಸುತ್ತಬೇಕು, ಯಾಕೆ ಇದರ ಸಂಕೇತಿಕಗಳೇನು ಅಂತ ನನ್ನ ಹಿಂದಿನ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. ಸೊ ಹೀಗೆ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಬೋದು. ಪೂಜೆ, ಇನ್ನೊಂದು ನಿಯಮ, ಪೂಜೆ ಯಾವಾಗ ಮಾಡಬೇಕು? ನಮ್ಮಲ್ಲಿ 3 ಮುಹೂರ್ತ ಅಥವಾ 4 ಮುಹೂರ್ತ ಇರುತ್ತೆ, ಹೇಳ್ತೀನಿ ಯಾವುದ್ಯಾವುದು ಅಂತ. ಒಂದು ದೈವ ಮುಹೂರ್ತ, ಇನ್ನೊಂದು ಬ್ರಾಹ್ಮಿ ಮುಹೂರ್ತ, ಇನ್ನೊಂದು ರಾಹುಕಾಲ, ಇನ್ನೊಂದು ಗೋಧೂಳಿ ಸಮಯ. ಈ 4 ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಬೋದು. ಶ್ರೇಷ್ಠವಾದದ್ದು ವರಮಹಾಲಕ್ಷ್ಮಿ ಮಾಡ್ತೀವಿ ಅನ್ನೋರು, ವ್ರತ ಮಾಡೋರು ಬೆಳಗ್ಗೆನೇ, ದೈವ ಮುಹೂರ್ತ ಆಗಲಿಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು. ದೈವ ಮುಹೂರ್ತ ಅಂದರೆ 3 ಕಾಲಿಂದ 4 ಕಾಲು, ಬ್ರಾಹ್ಮಿ ಮುಹೂರ್ತ ಬಂದು 4:15 ಇಂದ 5:30, ನೀವು 6:30, 4:15 ಇಂದ 6:30 ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತ. ರಾಹುಕಾಲ 10:00 ಶುರು ಆಗೋದು, ಶುಕ್ರವಾರ ಅಂದರೆ 10:00 ರಾಹುಕಾಲ ಶುರು ಆಗುತ್ತೆ. ಆ ಸಮಯದಲ್ಲಿ 11 ಗಂಟೆ ಒಳಗಡೆ ನೀವು ಪೂಜೆ ಮುಗಿಸ್ಬೇಕು. ಸೊ ಆ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ
ಗೋಧೂಳಿ ಸಮಯ ಸಾಯಂಕಾಲ 4:15 5:15, 4:15 5:15 ಈ ರೀತಿ ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಬಹುದು. ಸೊ ಹೀಗೆ ಲಾಸ್ಟ್ನಲ್ಲಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಆ ದಿವಸ ಕರೆದು ಎಲ್ಲರಿಗೂ ಆರತಿ ಮಾಡಿಸಿ 5 ಜನ ಮುತ್ತೈದೆಯರು ಆರತಿ ಮಾಡಿಸಿ ನೀವು ಕದಲಿಸ್ಬೋದು ತಾಯಿ ಮಹಾಲಕ್ಷ್ಮಿಯನ್ನು. ಸೊ ಇಲ್ಲ ನಾವು 3 ದಿವಸ ಇಟ್ಕೊಳ್ತೀವಿ ಅನ್ನೋರು 3 ದಿವಸದವರೆಗೂ ಕದಲಿಸ್ತಾ ಇದ್ದರೆ ಏನೂ ಪರವಾಗಿಲ್ಲ. ಆದರೆ ನಿಯಮಗಳನ್ನ ಪಾಲಿಸಬೇಕು. ಇರುವಂಥ ನಿಯಮ ಅಚ್ಚುಕಟ್ಟಾದಂಥ ಇರುವಂಥ ಈ ನಿಯಮಗಳನ್ನೇ ಪಾಲಿಸಬೇಕು. ಈ ನಿಯಮಗಳನ್ನೇ ನೀವು ಏನೋ ಸಾಮಾನ್ಯವಾಗಿ ತಿಳ್ಕೊಂಡು ಏನು ನಿಯಮ ಇಲ್ಲ, ಇಷ್ಟೇ ನಿಯಮಗಳೆಲ್ಲ ಏನೂ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನೀವಿದ್ದರೆ ಡಮಾರ್. ಸೊ ಹೊರಗಡೆ ಆಗಿರೋರನ್ನ ಯಾರನ್ನೇ ಆಗಿದ್ರೂ ನೀವು ಡೈರೆಕ್ಟಾಗಿ ಹೇಳಿ, ನೀವು ಇಷ್ಟು ದಿವಸ ಆಗಿದರೆ ದಯವಿಟ್ಟು ಬರಬೇಡಿ, 5 ದಿವಸ ಕಂಪ್ಲೀಟಾಗಿ ಎಲ್ಲ ಶುದ್ಧವಾಗಿದ್ದ ಮೇಲೆ ಶುದ್ಧೀಕರಣ ಮಾಡಿಕೊಂಡು ಅವ್ರು ಬೇಕಾದ್ರೆ ಒಳಗಡೆ ಬರಲಿ. ಸೊ ಅಲ್ಲಿವರೆಗೆ ಅವರು ಬರೋ ಹಾಗಿಲ್ಲ, ಅವ್ರನ್ನ ನೋಡಬೇಡಿ ಅಂತ ಹೇಳಿ ಅವ್ರ ಕಿಟಕಿಲೂ ಸಹ ನೋಡಬಾರ್ದು ದೇವ್ರನ್ನ. ಈ ರೀತಿಯಾಗಿ ವ್ರತದ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಉತ್ತಮ. ಸೊ ಕಂಕಣ ಕಟ್ಟಿರೋ ದಾರ ನಿಮ್ಮ 16 ಗಂಟೆ ಇರಬೇಕು ಆ ದಾರ. ಸೊ ಅದನ್ನು ಯಾವಾಗಲೂ ಕಟ್ಕೊಂಡೇ ಇರಬಾರ್ದು. ವ್ರತ ಮುಗಿದ ತಕ್ಷಣ ಅದನ್ನು ಬಿಚ್ಚಿಬಿಡಬೇಕು. ಸೊ ಅದನ್ನು ಕಟ್ಕೊಂಡು ನೇತಾಡಿಕೊಂಡು ನಾನು ಹಂಗೆ ಹಿಂಗೆ ಅಂತೆಲ್ಲ ಇರುವ ಕಂಕಣ ಅಂದರೆ ನಮ್ಮ ಕಾರ್ಯಸಿದ್ಧಿ, ನಮ್ಮ ನಮ್ಮ ಎಲ್ಲ ಕಾರ್ಯಗಳಿಗೂ ಯಶಸ್ಸು. ನಮ್ಮ ವ್ರತದಲ್ಲಿ ನಾನು ಶುದ್ಧಿಯಾಗಿದ್ದೇನೆ, ನನ್ನ ಶುದ್ಧೀಕರಣದ ಸಂಕೇತ ಈ ಕಂಕಣ ಅನ್ನೋದು ಅರ್ಥ ಬರುತ್ತೆ ಇನ್ನೊಂದರಲ್ಲಿ. ಸೊ ಹಾಗೆಯೇ ಅದನ್ನು ಎಷ್ಟು ಪವಿತ್ರತೆಯಿಂದ ಎಷ್ಟು ಶುದ್ಧವಾಗಿ ನಾವು ಇಟ್ಕೊಳ್ತೀವೋ ಅಷ್ಟೇ ಒಳ್ಳೆಯದು. ಸೊ ಅದೆಲ್ಲ ತೆಗೆದ್ಮೇಲೆ ನಾವು ನಾನ್ ವೆಜ್ ಅದೆಲ್ಲ ತಿನ್ನೋದು ಅದೆಲ್ಲ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಅದ್ರ ಪ್ರಕಾರ ಕಂಕಣವನ್ನು ಇಟ್ಕೊಳ್ಬೇಡಿ. ಲಕ್ಷ್ಮೀ ಪೂಜೆ ನಿಮ್ದು ಆಗಿದ ತಕ್ಷಣ, ಲಕ್ಷ್ಮಿಯನ್ನು ಕದಲಿಸಿದ ತಕ್ಷಣ ನೀವು ಅದನ್ನು ತೆಗೆದಾಕ್ಬೋದು. ವ್ರತವನ್ನು ಮುಗಿಸ್ದೆ ಅಂತೇಳಿ ಸಂಪೂರ್ಣವಾಗಿ ಇದು ಮಾಡಿ. ನೆಕ್ಸ್ಟ್ ಇನ್ನೊಂದು ನಿಯಮ, ವ್ರತದಲ್ಲಿ ಕಥೆಯನ್ನು ಓದಲೇಬೇಕು. ವ್ರತ ನೀವು ಮುಗಿಸುವಾಗ ಕಥೆ ಓದ್ದೇನೆ, ಆ ಪೂರ್ವ ಕಥೆಯನ್ನು ಹೇಳ್ದೇನೆ ನಿಮಗೆ ವ್ರತ ಸಂಪೂರ್ಣ ಆಗೋದಿಲ್ಲ. ಯಾಕೆ ಪೂರ್ವ ಕಥೆಯನ್ನು ಓದಬೇಕು ಅಂತ ಹೇಳ್ತಾರೆ ಅಂದರೆ, ಮನೇಲಿ ಬಂದಿರುವಂಥ ಎಲ್ಲ ಮುತ್ತೈದೆಯರಿಗೂ ಅವ್ರಿಗೂ ಗೊತ್ತಿರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನೀವು ಕೂಡ ತಿಳಿಸ್ಕೊಡ್ಬೇಕು. ಈ ವ್ರತದ ಬಗ್ಗೆ ಯಾರು ಶುರು ಮಾಡಿದರು, ಯಾಕೆ ಶುರು ಮಾಡಿದ್ರು, ಹೇಗಾಯಿತು ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕು. ಅದರಿಂದ ಅವರ ಮನಸ್ಸಿಗೂ ಮನವರಿಕೆ ಆಗುತ್ತೆ. ನಾವು ಸಹ ಲಕ್ಷ್ಮಿಯನ್ನು ಆರಾಧಿಸ್ಬೋದು, ಕೂರಿಸ್ಬೋದು ಅಂತ. ಸೊ ಅವರ ಮನಸ್ಸಲ್ಲೂ ಇದು ಮೊಳಕೆ ಬಿತ್ತಂಗೆ ಆಗುತ್ತೆ. ಸೊ ಅದರಿಂದ ದೇವಿಯ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ. ಅವರು ಈ ಕಥೆಯನ್ನು ಆಧರಿಸಿ ಅವರ ಮನೆಯಲ್ಲೂ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ನಿಮಗೆ 20% ಅಷ್ಟು ಪುಣ್ಯ ಅನ್ನೋ ಥರ ನಿಮಗೂ ಕೂಡ ಸಿಗುತ್ತೆ. ರೆಫರಲ್ ಬೋನಸ್ ನಿಮಗೂ ಸಿಗುತ್ತೆ. ಸೊ ಹಾಗೆ ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಯಾರನ್ನೂ ಇದು ಮಾಡೋದಿಲ್ಲ, ಕಾಪಾಡ್ತಾಳೆ. ಸೊ ಎಲ್ಲ ಅಚ್ಚುಕಟ್ಟಾಗಿ ಈ ವರ್ಷ ವರಮಹಾಲಕ್ಷ್ಮಿಯನ್ನು ಕೂರಿಸಿ. ಇದಕ್ಕೆ ಮುಂಚೆ ಇನ್ನೊಂದು ಕೆಲಸವನ್ನು ಖಂಡಿತವಾಗಿಯೂ ಮಾಡಬೇಕು. ಅದನ್ನೇ ಆ ವಿಚಾರ ಏನು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಡೌಟ್ಸ್ಗಳು ನಿಮಗಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಯಾಕೆ ಈ ವಿಡಿಯೋಗಳನ್ನ ನಾನು ಪಾರ್ಟ್ ವೈಸ್ ಮಾಡ್ತಾಯಿದ್ದೀನಿ ಅಂದರೆ, ಯಾರು ಕೂಡ ಎಲ್ಲ ಒಂದೇ ಪಾರ್ಟ್ನಲ್ಲಿ ಮುಗಿಸ್ಬಿಡ್ತಾರೆ. ಸೊ ಇದು ಒಂದೇ ಪಾರ್ಟ್ನಲ್ಲಿ ಮುಗಿಸೋವಂಥ ಕಥೆ ಅಲ್ಲ. ಸೊ ಇದು ನನಗೆ ಗೊತ್ತಿರೋ ಪ್ರಕಾರ ನನ್ನ ಒಂದೊಂದು ವಿಡಿಯೋಗಳು 20 ನಿಮಿಷಗಳಿರ್ತವೆ ಅಲ್ವಾ. ಆ 20 ನಿಮಿಷ ನೋಡೋದಕ್ಕೆ ನಿಮಗೆ ಟೈಮ್ ಇರುತ್ತೋ ಇಲ್ವೋ. ಆದ್ದರಿಂದ ನನ್ನ ಗೊತ್ತಿರುವಂಥ ವೃತ್ತಾಂತದ ವಿಚಾರಗಳನ್ನೆಲ್ಲ ನಾನು ಸ್ವಲ್ಪ ನಾನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಸಿಕ್ಕಿದ್ರೆ ಹೇಳ್ಕೊಬೋದಾಗಿತ್ತು, ಬಟ್ ಡೈರೆಕ್ಟಾಗಿ ಯಾರನ್ನು ನಾನು ಮೀಟ್ ಮಾಡೋದಕ್ಕಾಗಲ್ಲ, ಯಾರು ನೋಡ್ತಾರೆ ಅಂತಲೂ ನಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಇದನ್ನು ನಾನು ಸ್ವಲ್ಪವಾಗಿ ನಾನು ಹಂಚ್ಕೊಂಡಿದ್ದೀನಿ. ಸೊ ಇನ್ನೂ ಕೆಲವು ವಿಚಾರಗಳಿದ್ದಾವೆ, ಆ ವಿಚಾರಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗಿಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ. ಈ ಯೂಟ್ಯೂಬ್ನಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದೆ ಯೂಟ್ಯೂಬು. ಎಲ್ಲ ನನ್ನನ್ನು ನೋಡ್ತಿರೋ ನಮ್ಮ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಬ್ಸ್ಕ್ರೈಬರ್ಸ್ ಒಬ್ಬೊಬ್ಬರೇ ಗೇನ್ ಆಗ್ತಾಯಿದ್ದೀರಾ. ಸೊ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಮತ್ತು ನಮ್ಮ ವಿಡಿಯೋ ಕೂಡ ಪ್ರಮೋಟ್ ಆಗುತ್ತೆ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ ಹೇಗಿತ್ತು ಏನು ಅಂತ ವೀಡಿಯೋ. ಕಮೆಂಟ್ಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸೊ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನಲ್ಲಿರೋ 1, 2, 3 ಅನ್ನೋ ಭಾಗವನ್ನು ವೀಕ್ಷಿಸಿ.